ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಈಗಾಗಲೇ ಡೆವಲಪ್ಮೆಂಟ್ ನೋಡ್ತಾ ಇದ್ರಿ 2-3 ದಿನದಿಂದ. DK ಶಿವಕುಮಾರ್ ಅವರ ಆರಂಭ ಒಂದು ರೀತಿಯಿಂದ ಏಳು ಬೀಳು ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಹಿರಿಯ ಈ ನಮ್ಮ ಸಚಿವರು ಶಾಸಕರು ತೊಂದರೆ ಕೊಡೋದನ್ನು ನೋಡಿದರೆ ಸಹಜವಾಗಿ ಅನ್ನಿಸ್ತಾ ಇದೆ. DK ಅವರ ಈ ಕಾರ್ಯಾವಧಿ ನೆನಪಲ್ಲಿ ಉಳಿತದನ ಅಥವಾ ಪಾರ್ಟಿಗೆ ಹೊಡೆದು ಬೀಳ್ತದನ ಅನ್ನುವಂಥದ್ದು. ಯಾಕಂತಂದ್ರೆ ರಾಮಲಿಂಗಾರೆಡ್ಡಿ ಅವ್ರದ್ದಾಗಿರ್ಬೋದು, ಅದ್ರ ಬೆನ್ನ ಮುನಿಯಪ್ಪನವ್ರದ್ದಾಗಿರ್ಬೋದು, KH ಮುನಿಯಪ್ಪನವ್ರದ್ದು, ಅದರ ನಂತರದಲ್ಲೇ KG ಜಾರ್ದವ್ರದ್ದು ಆಗಿರ್ಬೋದು, ಅದೇ ಅವ್ರ ಜೊತೆಯಲ್ಲಿ ಸತೀಶ್ ಅವ್ರದ್ದಾಗಿರ್ಬೋದು, ಒಬ್ಬರಿಂದ ಒಬ್ಬರು ಇವೆಲ್ಲ ಗೊಂದಲ ನೋಡಿದಾಗ ಸಹಜವಾಗಿ ಒಮ್ಮೆ ಅನ್ನಿಸ್ತಾ ಇದೆ. ಇವೆಲ್ಲ ಈ ಒಬ್ಬ ಸಚಿವರು ನಮಗೆ ಇದೇ ಖಾತೆ ಬೇಕು ಅನ್ನುವಂಥ ಒಂದು ಡಿಮಾಂಡ್ ಇಡೋದನ್ನು ನೋಡಿದರೆ ನಿಜವಾಗಿಯೂ ಇವರು ಜನಸೇವಕರ ಅನ್ನುವಂಥ ಮಾತನ್ನು. ಯಾಕಂದ್ರೆ ಯಾವುದನ್ನು ಕೊಡ್ತಾರಪ್ಪ ಅದು ಮುಖ್ಯಮಂತ್ರಿಗೆ ಅವರ ಪ್ರಜ್ಞೆಗೆ ಬಿಟ್ಟಂಥದ್ದು, ಅದು ಅವ್ರ ಡಿಸ್ಕ್ರಿಷನ್ ಪವರ್, ಅವ್ರು ಏನು ಕೊಡ್ತಾರೋ ಅದನ್ನು ಮಾಡುವಂಥದ್ದು. ನಮಗಿದು ಬೇಕು ಇದು ಬೇಡ, ಅದು ಬೇಕು ಇದು ಬೇಡ ಅನ್ನುವಂಥದ್ದು ಸರಿ ಅನ್ನಿಸ್ತದನ ಅನ್ನುವಂಥ ನೋಡುವರ ಕಣ್ಣಲ್ಲಿ. ಯಾಕೆ ಎಲ್ಲರೂ ಸೀನಿಯರ್ ಮೋಸ್ಟ್ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ, ಮುಂದೆ ನಮ್ಮ ಮುನಿಯಪ್ಪನವರು ಸೀನಿಯರ್ ಮೋಸ್ಟ್ ಇದ್ದಾರೆ, ಜೊತೆಗೆ ಸತೀಶ್ ಅವರು ಆಗಿದ್ದು ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ. ಎಲ್ಲರೂ ಇದು DK ಶಿವಕುಮಾರ್ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಅದು ಬೇರೆ ವಿಷಯ. ಪಾರ್ಟಿಯಲ್ಲಿ ಮಾತಾಡುವಂಥದ್ದು, ಅಲ್ಲೇ ತಮ್ಮಲ್ಲಿ ನಾವು ಮಾತಾಡಿಕೊಳ್ಳುವಂಥದ್ದು ಬೀದಿ ತರುವಂಥದ್ದಲ್ಲ. ಯಾಕಂದರೆ ಆಲ್ರೆಡಿ ಎದುರಾಳಿಗಳು ಸಾಮಾನ್ಯರಿಲ್ಲ ಅನ್ನೋದು ಕಾಂಗ್ರೆಸ್ಸಿಗೆ ಗೊತ್ತಿದ್ದ ವಿಷಯ ಇದೆ. ಏನೋ ಒಂದು ಹೊಸ ಸಾಹಸನ ಈ ರಾಹುಲ್ ಗಾಂಧಿಯವ್ರು ಮಾಡಲಿಕ್ಕೆ ಅಥವಾ ಹೈಕಮಾಂಡ್ ಮಾಡಲಿಕ್ಕೆ ಅನ್ನೋದು ಕಣ್ಣಿಗೆ ಕಾಣುವ ಒಂದು ಸ್ಪಷ್ಟ ಸಂದೇಶ ಅಂತ. ಮಾಡೋ ಉದ್ದೇಶ ಏನಪ್ಪ ಅಂದರೆ ಈ ಸಲ 2028 ಮತ್ತು 2021 ಗೆಲ್ಲಲೇಬೇಕು ಅನ್ನೋಂಥ ಹಠದಿಂದ ಒಂದು ಹೊಸದೇನೋ ಮಾಡಿದ್ದಾರೆ, ಹೊಸ ಪ್ರಯೋಗ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ನೋಡ್ರಿ, ವಯಸ್ಸೆಲ್ಲರಿಗೂ ಬದಲಾಗಲೇಬೇಕು, ಹಳೆ ನೀರು ಹೋಗಲೇಬೇಕು, ಹೊಸ ನೀರು ಬರಲೇಬೇಕು. ಆ ಸಂದರ್ಭದಲ್ಲಿ ಒಂದು ಸಂಘರ್ಷಗಳಾಗ್ತಾ ಇರ್ತಾವೆ. ಮೋಸ್ಟ್ಲಿ ಬೆಳಗಿನವರೆಗೆ ಒಂದು ಡೆವಲಪ್ಮೆಂಟ್ ನೋಡಿದಾಗ ರಾಮಲಿಂಗಾರೆಡ್ಡಿ ಅವರು ಸಹಿತ ಒಂದಿನ ಹಂತದವರೆಗೆ ಒಪ್ಪಂದಕ್ಕೆ ಬಂದಿದ್ದಾರೆ ಅಂತ ಅನಿಸ್ತದೆ. ಈ ಒಪ್ಪಂದಕ್ಕೆ ಬರುವಂಥ ಮಾತುಗಳಿದ್ದಾವಲ್ಲ, ಇವು ಈ ಜನಸೇವೆಯಲ್ಲಿ ಇರಬಾರ್ದು ಅನ್ನೋದು ಸಾಮಾನ್ಯವಾದ ತಿಳುವಳಿಕೆ. ಯಾಕೆಂತಂದ್ರೆ ಅವ್ರವ್ರು ಕಾಂಪ್ರಮೈಸ್ ಆಗ್ತಾ ಹೋಗಿಬಿಟ್ರಪ್ಪ ಅಂದ್ರೆ ಹೊಡೆತ ಮೇಲೆ ಬೀಳ್ತದೆ, ಅದು ಜನರ ಮೇಲೆ ಬೀಳುವಂಥದ್ದು ಅಂತ. ಅವ್ರಿಗೆ ಅವಕಾಶ ಮಾಡಿ ಕೊಡೋದಂದ್ರೆ ಏನು, ಅನುಕೂಲ ಇದ್ದಂತಹ ಮೇಯ್ಲಿಕ್ಕೆ ಅನುಕೂಲ ಇರುವಂತಹ ಡಿಪಾರ್ಟ್ಮೆಂಟ್ ಕೊಡುವಂಥದ್ದು ಅಂತ. ಅಂದರೆ ಇದರರ್ಥ ನಾವು ಎಲ್ಲಿ ಹೋಗೋದಿಲ್ಲಪ್ಪ, ನಾವು ಇಲ್ಲೇ ಇರ್ತೀವಿ ಅನ್ನುವಂಥ ಮೆಸೇಜ್ ಕೊಟ್ಟಂಗೆ ಅಂತ ಅವ್ರವ್ರೊಳಗೆ. ಆದರೆ ಇದರಿಂದ ಪೆಟ್ಟು ಬೀಳೋದು ಯಾರಪ್ಪ ಅಂದರೆ ಟ್ಯಾಕ್ಸ್ ಪೇಯಿಗಳಂತ ನಮ್ಮೆಲ್ಲರ ಮೇಲಂತ. ಜನಸಾಮಾನ್ಯರ ಟ್ಯಾಕ್ಸ್ ತೆಗೆದುಕೊಂಡು ಇವತ್ತು ಆಡಳಿತ ಮಾಡುತ್ತಿರುವಂಥ ಈ ಜನ ಏನಪ್ಪ ಕೇವಲ ತಮ್ಮ ಹಿತಾಸಕ್ತಿಯನ್ನು ನೋಡ್ತಾ ಇದ್ದಾರೆ, ಜನರ ಹಿತಾಸಕ್ತಿಯನ್ನು ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಜಲ ಸಂಪನ್ಮೂಲ ಏನು ಸಣ್ಣ ಡಿಪಾರ್ಟ್ಮೆಂಟ್ ಅಲ್ಲ. ನಮ್ಮ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಟ್ಟಂಥ ಈ ಒಂದು ಏನು ಜಲ ಸಂಪನ್ಮೂಲದಲ್ಲ, ಇದು ಸಣ್ಣದಲ್ಲ, ಇದು ಭಾಳಷ್ಟು ವರ್ಗಗಳಲ್ಲಿದ್ದಾವೆ. ಅಲ್ಲಿ ಕೆಲಸ ಮಾಡೋದು ಸಾಕಷ್ಟು ಹಾದಿಗಳಿದ್ದಾವೆ. ಅದನ್ನು ಒಂದು ಸೀರಿಯಸ್ ಆಗಿ ತೆಗೆದುಕೊಂಡ ಜನಕ್ಕೆ ಮುಟ್ಟಿಸುವಂಥ. ಯಾಕಂದರೆ ಇವತ್ತು ಜನ ನಾಡಿನ ತುಂಬ ನೀರಿಗೆ ಚಲ್ಪಡಿಸ್ತಾ ಇದ್ದಾರೆ, ರೈತರು ಚಲ್ಪಡಿಸ್ತಾ ಇದ್ದಾರೆ, ನೀರು ಬೇಡ್ತಾ ಇದ್ದಾರೆ. ಅವ್ರಿಗೆಲ್ಲ ನೀರು ಒದಗಿಸ್ಕೊಡೋದು ಒಂದು ದೊಡ್ಡ ಕೆಲಸ. ಅದರಲ್ಲೂ ಕೃಷ್ಣ ಪ್ರಸಕ್ತಂತಿ ಉತ್ತರ ಕರ್ನಾಟಕದ ಜೀವ ಜಲ ಇಲ್ಲಿವ್ರಿಗಿನ್ನೂ ಮುಗಿತಾನೇ ಇಲ್ಲ. ಅದನ್ನು ತೆಗೆದುಕೊಂಡು ಆ ದಿಶೆಯಲ್ಲಿ ಇನ್ನಷ್ಟು ಪ್ರಯತ್ನ ಮಾಡಿ ಎಷ್ಟು ಸಾಧ್ಯದೋ ಅಷ್ಟು ಕೆಲಸ ಮಾಡಿ ಸೈ ಅನ್ನಿಸುವಂಥ ಕೆಲಸ. ಆದರೆ ಮಾಡುವ ಕಡೆ ಲಕ್ಷ್ಯ ಹಾಕಲಾರ್ದ ನಮಗೆ ಬೆಂಗಳೂರು ನಗರ ಬೇಕು, ನಗರಾಭಿವೃದ್ಧಿನೇ ಬೇಕು ಅನ್ನುವಂಥ ಡಿಮಾಂಡ್ ಅವ್ರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಇಟ್ಟಿದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇವತ್ತೆಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ, ಜನ ಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇರ್ಬೋದು ಅವ್ರೊಳಗೆ ರಾಜಕೀಯ ಇರ್ಬೋದು, ಮತ್ತೇನೋ ಇರ್ಬೋದು, ಸುಳ್ಳು ಇರ್ಬೋದು. DK ಶಿವಕುಮಾರ್ ಅವರು ಈ ರಾಜಕೀಯದಲ್ಲಿ ಸುಳ್ಳು ಹೇಳೋದು ಸಾಮಾನ್ಯ ಆಗಿ ಹೋಗ್ಬಿಟ್ಟದ. ಆದ್ರೆ ಅವ್ರು ಏನೋ ಹೇಳಿ ಅದು ಅವ್ರವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಇಲ್ಲೇನದಪ್ಪ ಅಂದ್ರೆ ಜನಸೇವೆ ಮಾಡೋ ಮುಂದೆ ಯಾವ ಖಾತೆ ಕೊಟ್ಟರೆ ಏನು. ಆಲ್ರೆಡಿ ನೀವು ನೋಡಿದ್ರಿ UT ಖಾದರ್ ಅವರು ತಮ್ಮ ಕೆಲಸವನ್ನು ಶುರು ಮಾಡಿಬಿಟ್ರು. UT ಖಾದರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಏನು ಕೊಟ್ಟಿದ್ದಾರೆ ಆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಇದನ್ನೇ ಕೊಟ್ರಿ ಅಂತ ಅವರು ಸೀನಿಯರ್ನ. ಈಗ ಅಲ್ಲಿ ಹಿಂದಿನ ಒಂದು ಏನಪ್ಪ ಅಂದರೆ ಕ್ಯಾಬಿನೆಟ್ದಲ್ಲಿ ಅವರು ಈ ವಿಧಾನಸಭೆಯ ಸಭಾಪತಿ ಆದಂಥವ್ರು ಅವರು ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಅವರು ತಮ್ಮ ಕೆಲಸ ಶುರು ಮಾಡಿದ್ದಾರೆ. ಇವೆಲ್ಲ ಕೆಲವೊಂದಿಷ್ಟು ಅನುಸರಿಸಬೇಕಾಗಿದ್ದು ಹಿರಿಯ ಶಾಸಕರ ಕರ್ತವ್ಯನೂ ಹೌದು. ಯಾಕಂದರೆ ಮುನಿಯಪ್ಪನವರು ಆಹಾರ ಇಲಾಖೆ ಕೊಡಲಿ, ಕೃಷಿ ಇಲಾಖೆ ಕೊಡಲಿ, ಯಾವುದು ಕೊಟ್ಟರು ಮಾಡುವಂಥವನ್ನಲ್ಲ. ಆಹಾರ ಇಲಾಖೆಯಲ್ಲೂ ಸಹ ಜನಸಾಮಾನ್ಯರಿಗೆ ಮುಟ್ಟುವಂಥ ಆಹಾರ ಇವತ್ತು ಗೊತ್ತದ.
5 kg ಅಥವಾ 10 kg ಅಕ್ಕಿ ಕೊಡುವಂಥದ್ದು ಮತ್ತೇನೋ ಮಾಡುವಂಥ ಕೆಲಸಗಳು ಅದನ್ನು ಇನ್ನೂ ಅನೇಕ ಕೆಲಸಗಳಿದ್ದಾವೆ ಅಡ್ವರ್ಸೈಸ್ ಮಾಡಲಿಕ್ಕೆ ಜನರಿಗೆ ಮುಟ್ಟೋದಕ್ಕಾಗಿ. ಇಲ್ಲಿ ನೀವು ಜನಸೇವಕರೇ ವಿನಃ ಅತ್ಯಂತ ಅನುಕೂಲ ಇದ್ದಂಥ ದುಡ್ಡು ಮಾಡುವಂಥ ಡಿಪಾರ್ಟ್ಮೆಂಟ್ ಅಧಿಕಾರಿ ಮಾತನಾಡಿಕೊಳ್ಳುವಂಥದ್ದಲ್ಲ, ಅದು ಮುಖ್ಯಮಂತ್ರಿ ಬಿಟ್ಟಂಥದ್ದು ಅಂತ. ಹಾಗಂತ ಮುಖ್ಯಮಂತ್ರಿ ಎಲ್ಲ ಸರ್ವಾಧಿಕಾರಿ ಅಂತಲೂ ಅಲ್ಲ, ಅದು ಡಿಸ್ಕಷನ್ ಒಳಗೆ ಮಾಡೋದ್ರಿ, 4 ಗೋಡೆಗಳ ಮಧ್ಯದಲ್ಲಿ ಮಾಡುವಂಥ ಕೆಲಸ. ಅದನ್ನು ನೀವು ಔಟ್ ಆಫ್ ಸ್ಟೇಷನ್ ತೊಗೊಂಡು ಬಂದು ಹೊರಗೆ ಮಾತಾಡಿದ್ರೆ ಸಹಜವಾಗಿ ಎದುರಾಳಿ ಪಕ್ಷಗಳಿಗೆ ಒಂದು ಹಾದಿ ಮಾಡಿ ಕೊಟ್ಟಂಗೆ ಆಗ್ತದೆ. ಚರ್ಚೆ ಮಾಡೋದಕ್ಕೆ, ಮತದಾನ ಮಾಡೋದಕ್ಕೆ, ಟೀಕೆ ಮಾಡೋದಕ್ಕೆ, ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವರು ನಡೆದುಕೊಂಡಂಥ ರೀತಿಗಳು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೀವಿ. 2 ದಿನಗಳಲ್ಲೇ ಸರಿ ಇಲ್ಲ ಅಂತೇಳಿ ಏನೋ ಈಗ ಹೊಂದಾಣಿಕೆ ಆಗಿದೆ ಅಂತ ಸುದ್ದಿ ಬರ್ತಾ ಇದ್ದಾರೆ. ಇದು ಸಹಿತ ಏನು ಹೊಂದಾಣಿಕೆ ಅನ್ನೋ ಸಹಿತ ಕುತೂಹಲ ಎಲ್ಲ ಕಡೆ ಮೂಡಿಸ್ತಾ ಇದೆ. ಮತ್ತು ಅದಕ್ಕೆಲ್ಲ ಇಲ್ಲಿ ಇನ್ನೊಂದು ಮಾತು ಗಮನಿಸಲೇಬೇಕಾದಂಥದ್ದು ಏನಪ್ಪ ಅಂತಂದ್ರೆ, ಹೈಕಮಾಂಡ್ ಇದ್ದಂಥದ್ದು ಮೂಲತಃ ಇಲ್ಲಿ ಹಸ್ತಕ್ಷೇಪ ಮಾಡಬಾರ್ದಾಗಿತ್ತು ಏನೋ ಇದರಲ್ಲಿ ಕೆಲವೊಮ್ಮೆ ಮನಸ್ಸು. ಯಾಕಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಡಿಸಿಷನ್ ತೊಗೊಳ್ಳೋಂಥ ಒಂದು ಅವಕಾಶ ಅವ್ರಿಗೆ ಕೊಟ್ಟೆ, ಸ್ವತಂತ್ರವಾಗಿ ಕಾರ್ಯ ಮಾಡೋದಕ್ಕೆ ಬಿಟ್ಟರಪ್ಪ ಅಂದ್ರೆ ಅದ್ರ ರಿಸಲ್ಟ್ ಕೇಳೋಕ್ಕೆ ಒಂದು ಹಾದಿ ಇರ್ತದೆ. ಯಾಕಪ್ಪ ಈ ಕೆಲಸ ಆಗಿಲ್ಲ, ಯಾಕೆ ಈ ಕೆಲಸ ಆಗಿಲ್ಲ, ನಮ್ಗೆ 2022 ಗೆಲ್ಲೋದಕ್ಕೆ ಏನು ಮಾಡ್ತಾ ಇದ್ದೀರಿ, ಅದು ಗೆಲ್ಲೋದು ಒಂದಲ್ಲ, ಒಳ್ಳೆಯ ಸೇವೆಯನ್ನು ಕೊಟ್ಟರೆ, ಜನರಿಗೆ ಮುಟ್ಟುವಂಥ ಸೇವೆಗಳನ್ನು ಕೊಟ್ಟರೆ ಜನ ಆಟೋಮೆಟಿಕ್ಕಾಗಿ ನಮ್ಮ ಸಮೀಪ ಬರ್ತಾರೆ ಅನ್ನುವಂಥ ಒಂದು ಏನಪ್ಪ ಪ್ರಶ್ನೆನ ಅವ್ರ ಮುಂದಿಟ್ಟರೆ ಚಾಲೆಂಜ್ ಮಾಡಿಸುವಂಥ ಕೆಲಸ ಆಗಬೇಕಾಗಿತ್ತು. ಹೈಕಮಾಂಡು ಸಹಿತ ಯಾಕೋ ಏನೋ ಒಂದಿಷ್ಟು ಈ ದಿಶೆಯಲ್ಲಿ ಕೈ ಹಾಕಿ ತಪ್ಪೇನೋ ಅನಿಸಿದ್ರು ಸಹಿತ ಆದರೆ ಕೆಲವೊಂದು ನಿರ್ಧಾರಗಳನ್ನ ಅದು ಕೈ ಹಾಕಬೇಕಾಗ್ತದೆ, ಹೇಳಬೇಕಾಗ್ತದೆ. ಯಾಕೆ ಹೇಳಬೇಕಾಗ್ತದಪ್ಪ ಅಂತಂದ್ರೆ ವೆರಿ ಸಿಂಪಲ್, ಜನಕ್ಕೆ ಏನು ಬೇಕಾಗಿತ್ತು ಅವ್ರಿಗೂ ಒಂದು ಅಭ್ಯಾಸ ಇರ್ತದೆ. ಆ ಅಭ್ಯಾಸ ನಿಲುಗಟ್ಟಲ್ಲಿ ಅವ್ರು ವಿಚಾರ ಮಾಡ್ತಾ ಇರ್ತಾರೆ. ಮತ್ತು ಸೀನಿಯರ್ ಮೋಸ್ಟ್ ಇದ್ದಂಥವ್ರಿಗೆ ಈಗ ಎಲ್ಲರಿಗೂ ಹೆಚ್ಚು ಕಡಿಮೆ ಪೋಸ್ಟು ಕೊಟ್ಟಿದ್ದಾರೆ. ಇನ್ನೂ ಒಂದಿಷ್ಟು ಕೆಲವು ಜನ ಇದ್ದಾರೆ, ಮುಂದಿನ ದಿನಗಳಲ್ಲಿ ಅವ್ರಿಗೂ ಡೆವಲಪ್ಮೆಂಟ್ ಆಗ್ಬೋದು. ಅಂದ್ರೆ ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲ್ ಗೊತ್ತದ ನಿಮಗೆ, ಎಚ್ ಕೆ ಪಾಟೀಲ್ ಒಂದು ವಾರ್ನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಎಚ್ಚರಿಕೆ ಗಂಟೆ, ಈ ವಿಷಯವನ್ನು ನ್ಯಾಯಯುತವಾಗಿ ಬಗೆಹರಿಸಲು ಹೈಕಮಾಂಡ್ ನಾಯಕರು ಗಂಭೀರವಾಗಿ ಪರಿಗಣಿಸಬೇಕು. ರೆಡ್ಡಿ ಅವರು ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸಬೇಕು. 2 ಮಾತು ಇಟ್ಟಿದ್ದಾರೆ. ಇತ್ತ ಏಕಾಲಕ್ಕೆ ಹೈಕಮಾಂಡ್ಗೂ ಸಜೆಷನ್ ಕೊಡ್ತಾ ಇದ್ದಾರೆ. ಎರಡನೇದಾಗೆ ರಾಮಲಿಂಗಾರೆಡ್ಡಿ ಅವ್ರಿಗೂ ಸಹಿತ ಇಲ್ಲಪ್ಪ ನೀವು ಹಠ ಹಿಡಿದು ಕುಡಿದ್ರಾಗ ಏನು ಅರ್ಥಿಲ್ಲ ಅನ್ನೋ ಮಾತು ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲೇ ಸೂಕ್ಷ್ಮವಾಗಿ ಎಚ್ ಕೆ ಪಾಟೀಲರು ಎರಡನ್ನೂ ಬ್ಯಾಲೆನ್ಸ್ ಕಾಯ್ತಾ ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಜ್ಞಾಪಿಸ್ತಾ ಇದ್ದಾರೆ. ಏನಪ್ಪ ಅಂದ್ರೆ ನಾವು ಇನ್ನೂ ಸೀನಿಯರ್ಸ್ ಇದ್ದೇವಪ್ಪ, ನಾವು ವರ್ಕ್ ಮಾಡುವಂಥ ಒಂದು ಶಕ್ತಿ ನಮಗದ ಅನ್ನುವಂಥ ಮಾತನ್ನು ರಿಮೈಂಡ್ ಮಾಡ್ತಾ ಇದ್ದಾರೆ. ಏನೋ ಆಗಲಿ ಇವೆಲ್ಲ ಡೆವಲಪ್ಮೆಂಟ್ಗಳನ್ನ ಗಮನಿಸಿದಾಗ ಇವತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಇವ್ರ ಜೊತೆಗೆ ಮುಂದಿನ ಹೆಜ್ಜೆ ಇಡಬಹುದು ಅಂತೇಳಿ ಈಗ ನಿಮ್ಗೆ ಹೇಳಿದಂಗೆ ಒಂದು 2-2.5 ಗಂಟೆ ನಿರಂತರವಾಗಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಅವ್ರು ಬರ್ತಾರೆ ರಾಜೀನಾಮೆ ನಾವು ತೋಳು ಸಾಧ್ಯತೆಗಳು ಇಲ್ಲ ಅನ್ನೋ ಮಾತನ್ನು ಸಹ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದರ ಅರ್ಥ ಇಷ್ಟ, ರಾಮಲಿಂಗಾರೆಡ್ಡಿ ಅವ್ರನ್ನ ರಾಜೀನಾಮೆ ತಗೊಳ್ಳುವಂಥದ್ದು ತುರ್ತು ನಿಂತದ್ದು. ಆದರೆ ಏನು ಅವ್ರ ನಡಕ್ಕಾಗಿದೆ ಅಗ್ರಿಮೆಂಟ್ ಎಷ್ಟರೊಳಗೆ ಹೊರಗೆ ಬರ್ಬೋದು, ಅದು ಬಂತದ್ದು, ಅದನ್ನ ನಿಮ್ಮ ಜೊತೆ ಮಾತಾಡೋಣ. ಆದ್ರೆ ಇವೆಲ್ಲ ಡೆವಲಪ್ಮೆಂಟ್ಗಳು ಕಾಂಗ್ರೆಸ್ಸಿನ ಮುಂದಿನ ಚುನಾವಣೆ ದೃಷ್ಟಿಗಳು ನೋಡಿದಾಗ ಇದು ಸರಿಯಾದ ಡೆವಲಪ್ಮೆಂಟ್ ಅಲ್ಲ. ಆದರೆ ಪೈಲ ದಿವಸ ಮಾಡಿದಂಥ ಒಂದು ಡಿಸಿಷನ್ ತೆಗೆದುಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಹೆಜ್ಜೆ ಇಟ್ಟಿದ್ರು. ಆದರೆ ಇದು ಬಿಳಿ ಹಾಳೆಯನ್ನು ಕರಿ ಮಷಿ ನುಂಗಿದಾಗ ಈ 2 ದಿನಗಳಲ್ಲಿ ನಡೆದಂಥ ಘಟನೆಗಳಿಂದಾಗೆ ಸ್ವಲ್ಪ ಪಕ್ಷಕ್ಕೆ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾತನ್ನು, ಜೊತೆಗೆ ಹಿರಿಯರಿಗೆ ಕಾಂಗ್ರೆಸ್ಸಿಗೆ ಗೌರವ ಕೊಡುವುದಿಲ್ಲ ಅನ್ನುವಂಥ ಮಾತು ಸಹಿತ ಹರಿದು ಬರ್ತಾ ಇದ್ದಾವೆ. ಇವಕ್ಕೆಲ್ಲ ಉತ್ತರ ಹುಡುಕುವಂಥ ಕೆಲಸಗಳು ಡಿ ಕೆ ಶಿವಕುಮಾರ್ ಅವರು ಹುಡುಕಲಿ, ಜಲ್ದಿ ಉತ್ತರ ಕೊಡಲಿ. ಅದೇ ಕಾಲಕ್ಕೆ ಮುನಿಯಪ್ಪನವರು ಸಹಿತ ಅವ್ರ ಮನಸ್ಸು ಒಲಿಸಿ ತಮ್ಮೊಳಗೆ ತೊಗೊಳ್ಳಿ, ಇಬ್ಬರು ಕೊಡ್ಕೊಂಡು. ಯಾಕಂದರೆ ಹಿರಿಯರು ಬಂದ್ರಪ್ಪ ಅಂದ್ರೆ ಅದ್ರ ಮೆರಗು ಬೇರೆ ಇರ್ತದೆ, ಪಕ್ಷಕ್ಕೂ ಮೆರಗು ಇರ್ತದೆ. ಅದೇ ಕಾಲಕ್ಕೆ ಮುಂದಿನ ಹೆಜ್ಜೆ ನೀಡೋದು ಇನ್ನಷ್ಟು ಸರಳ ಆಗ್ತದೆ ಅಂತ ಹೇಳ್ತಾ ಡಿ ಕೆ ಅವರ ಆರಂಭದ ದಿನಗಳು ಒಂದು ಸ್ವಲ್ಪ ಏಳು ಬೀಳುಗಳಿಂದ ಕೂಡಿದವ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು.
ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್ ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.